ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಅಡಿಕೆ ಸೀಸನ್ ಮುಗಿದ ಮೇಲೆ ಏನೇನೆಲ್ಲ ಆ್ಯಕ್ಟಿವಿಟಿ ಮಾಡ್ತೀವಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಹೊಸ ಆ್ಯಕ್ಟಿವಿಟಿ ಉಂಟು. ಆದರೆ ಫಸ್ಟು ಅಡಿಕೆ ಸಸಿನ ನಾವು ಇದು ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಈ ಚೀಲದಲ್ಲಿ ಅಡಿಕೆ ಬಲ್ತಿರೋ ಅಡಿಕೆ ಉಂಟು. ಸೊ ಒಂದು 3,000ದಿಂದ 4,000 ಅಡಿಕೆ ಸಸಿ ಆಗುತ್ತೆ ಅಂತ ಅಪ್ಪ ಹೇಳ್ತಾಯಿದ್ರು. ಸೊ ಆ ಬೇಸಿಸ್ ಮೇಲೆ ಇದೆಲ್ಲ ಕೆಂಪು ಅಡಿಕೆ ಸಪ್ರೇಟ್ ಮಾಡಿರೋದು. ಲಾಸ್ಟಿಗೆ ತೋಟದಲ್ಲಿ ಎಲ್ಲ ಕೊಯ್ಲು ಮುಗಿದ ಮೇಲೆ ಹಣ್ಣಿನ ಗೊನೆ ಆಗಿರುತ್ತಲ್ಲ ಅದನ್ನು ಕಿತ್ತು ಬಿಡಿಸಿ ಈ ಥರ ಇಟ್ಟಿರ್ತೀವಿ. ಸೊ ನಾವು ಇದನ್ನು ಒಂದು ಕಡೆ ಮಣ್ಣಿನ ಜಾಗ ಮಾಡಿಬಿಟ್ಟು ಆ ಜಾಗದಲ್ಲಿ ಮೂತಿ ಮೇಲ್ಗಡೆ ಬರೋ ಥರ ಇಟ್ಟು ಈ ಥರ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಸಾಲಾಗಿಡ್ತೀವಿ. ಸೊ ಇಟ್ಟು ಆ ಮೂತಿ ಯಾಕೆ ಮೇಲ್ಗಡೆ ಮಾಡಿರ್ತೀವಿ ಅಂದರೆ ಆ ಒಂದು ಮೇಲ್ಗಡೆ ಸ್ಯಾಪ್ಲಿಂಗ್ ಏನು ಬರುತ್ತೆ ಅದು ಅಲ್ಲಿಂದನೇ ಬರೋದ್ರಿಂದ ಸೊ ನಮಗೆ ಬಿಡಿಸ್ಕೊಂಡು ಮತ್ತು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟು ನೀಟಾಗಿ ಅರೇಂಜ್ ಮಾಡಿ ನಾವು ಮಾಡ್ತೀವಿ. ಸೊ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಇದು 3,000 ಗೋಟನ್ನು ನಾವು ಉಣ್ಬೇಕು. ಸೊ ಏನು ಜಾಸ್ತಿ ಆಳಕ್ಕೇನು ಉಣೋದಿಲ್ಲ, ಸ್ವಲ್ಪ ಮೇಲೇನೇ ಒಂದು ಅರ್ಧ ಇಂಚು ಅಥವಾ 1 ಇಂಚು ಭೂಮಿ ಇದು ಮಾಡಿಬಿಟ್ಟು ಗುಂಡಿ ತೆಗೆದ್ಬಿಟ್ಟು ನಾವು ಅದ್ರ ಮೇಲೆ ಮತ್ತು ಇದನ್ನೆಲ್ಲ ಈ ಥರ ಇಟ್ಟು ಅಪ್ಪ ಅಮ್ಮ ಇಬ್ಬರು ಮಾಡ್ತಾಯಿದ್ದಾರೆ. ಸೊ ಅದನ್ನು ಮಾಡಿ ಅದರ ಮೇಲೆ ಹೀಗೆ ಮಣ್ಣು ಇವಾಗೇನು ನೀವು ನೋಡ್ತಾ ಇದ್ದೀರಾ ಮಣ್ಣನ್ನು ಹಾಗೆ ಸುಮ್ಮನೆ ಹೀಗೆ ಮೇಲೆ ಪದರಾಗಿ ಹಾಕ್ಕೊಂಡು ಹೋಗ್ತಾರೆ. ಸೊ ಏನು ಆ ಒಂದು ಮೊಳಕೆ ಏನಿರುತ್ತೆ ಅದು ಮೇಲೆ ಬರಲಿಕ್ಕೂ ಕೂಡ ಈಸಿ ಆಗುತ್ತೆ. ಆವಾಗ ತೀರಾ ಜಾಸ್ತಿನೂ ದಪ್ಪದಾಗಿ ಮಣ್ಣನ್ನು ಹರಡೋದ್ರಿಂದ ಆ ಮೊಳಕೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಣ್ಣನ್ನು ಹರಡಿ ನಾವು ಮುಚ್ತೀವಿ. ಮುಚ್ಚಿ ಇದನ್ನು ನಾವೇನು ಮಾಡ್ತೀವಿ, 2 ದಿವಸಕ್ಕೊಮ್ಮೆ ನೀರನ್ನು ಬಿಡ್ತೀವಿ. ಸೊ ಇದು ಒಂದು ಆ್ಯಕ್ಟಿವಿಟಿ. ಆ್ಯಕ್ಚುಲಿ ಇದು ಜಾಸ್ತಿ 3-4 ಸಾವಿರ ಅಡಿಕೆ ಇರೋದ್ರಿಂದ ಈ ಥರ ನೆಲದ ಮೇಲೆ ಮಾಡ್ತಾಯಿದ್ದೀವಿ. ಮುಂಚೆ ಎಲ್ಲ ಹೇಗೆ ಮಾಡ್ತಾಯಿದ್ವಿ ಅಂದರೆ ಒಂದು ಗೋಣಿ ತೊಗೊಂಡು ಆ ಗೋಣಿಲಿ ಈ ಹಣ್ಣಿನ ಅಡಿಕೆ ಎಲ್ಲ ಹಾಕಿಟ್ಟು ನೀರಲ್ಲಿ ನೆನೆಸ್ತಿದ್ವಿ. ಮೊಳಕೆ ಬರೋವರೆಗೂ ಅದನ್ನು ಪ್ರತಿ ದಿವಸ ನೀರು ಬಿಟ್ಟು ನೆನೆಸ್ತಿದ್ವಿ. ಆಮೇಲೆ ಅದನ್ನು ಒಂದು ಮೊಳಕೆ ಬಂದಾದಮೇಲೆ ಪ್ಲಾಸ್ಟಿಕ್ ಕವರ್ಗಳೇನು ಬರುತ್ತೆ, ಸ್ಯಾಪ್ಲಿಂಗ್ಸ್ ಕವರ್ಗಳು, ಸೊ ಆ ಕವರ್ ಒಳಗಡೆ ನಾವು ಹಾಕಿ ಅವನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಆ ಥರ ಮಾಡಲಿಕ್ಕಾಗೋದಿಲ್ಲ, ತುಂಬಾ ಮ್ಯಾನ್ಯುಯಲ್ ಲೇಬರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಣ್ಣಲ್ಲಿ ಮಾಡಿಬಿಟ್ಟು ನೀರು ಬಿಟ್ಬಿಡೋದು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಈ ಥರ ಬಿಟ್ಟಾದಮೇಲೆ ಮೊಳಕೆ ಹೊಡೆದು ಅಲ್ಲೇ ಸ್ವಲ್ಪ ದೊಡ್ಡ ಆದಮೇಲೆ ಸ್ವಲ್ಪ ಸಪ್ರೇಟ್ ಮಾಡಿ ಮಣ್ಣನ್ನು ಸಪ್ರೇಟ್ ಮಾಡಿ ನಾವು ಮತ್ತೆ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ನಾವು ಬೆಳೆಸ್ತೀವಿ. ಸೊ ಇದರ ಮುಂದಿನ ಭಾಗನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಅಡಿಕೆ ಗೊನೆ ನೆಡೋ ಕೆಲಸ ಮುಗೀತು. ಇವಾಗ ನಾವು ತುಂಬ ದಿವಸದಿಂದ ಒಂದು ಕೆಲಸ ಮಾಡೋದು ಬಾಕಿ ಇತ್ತು. ಈ ಬೋರ್ ಏನು ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ನಾವು ಹಾಕಿದ್ದು ಕೇಬಲ್ಲು ಮತ್ತು ಮೋಟ್ರು ಮತ್ತು ಪಂಪು ತುಂಬ ಹಳೆಯದಾಗಿತ್ತು. ಮತ್ತು ಬೇಸಿಗೆ ಬರ್ತಾ ಇದ್ದಿದ್ದರಿಂದ ನೀರಿನ ಒಂದು ಇದು ಕೂಡ ಕಡಿಮೆ ಆಗಿತ್ತು ನಮ್ಮದು. ಸೊ ಹಾಗಾಗಿ ಹೊಸ ಮೋಟ್ರು ಮತ್ತು ಪಂಪು ಏರಿಸಿ ಮಾಡೋದು ಹೇಳಿ ಡಿಸೈಡ್ ಮಾಡಿ ಈ ಒಂದು ಆ್ಯಕ್ಟಿವಿಟಿನ ಒಂದು ದಿವಸ ಇಟ್ಕೊಂಡ್ವಿ. ಸೊ ನಮ್ಮ ಕಡೆ ಈ ಒಂದು ಜೀಪ್ ತುಂಬ ಪಾಪ್ಯುಲರು. ಬೋರೆಲ್ಲ ರಿಪೇರಿ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ. ತುಂಬ ಆಧುನಿಕವಾಗಿರುವಂಥ ಒಂದು ಮಿಷಿನರಿ ಯೂಸ್ ಮಾಡಿ ಪೈಪ್ಗಳನ್ನ ಆಳದಲ್ಲಿರೋ ಪೈಪ್ಗಳನ್ನೆಲ್ಲ ಎತ್ತಿ ಇಳಿಸೋದ್ರಾಗಲಿ ಈ ಒಂದು ಮಿಷಿನರಿನ ನಾವು ಯೂಸ್ ಮಾಡ್ತೀವಿ. ಈ ಒಂದು ಮಿಷಿನರಿ ಅಥವಾ ಈ ಒಂದು ಇವ್ರನ್ನ ಕರೆಸ್ಲಿಕ್ಕೆ ನಮಗೆ ವಾರಗಟ್ಟಲೆ ಬೇಕಾಗ್ತದೆ. ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ರಷ್ಟೇ ಇವರು ಸಿಗ್ತಾರೆ, ಯಾಕೆಂದರೆ ಅಷ್ಟು ಬ್ಯುಸಿ ಇರ್ತಾರೆ ಇವರು. ಸಿರ್ಸಿಲಿ ಆದಂಗೆ ಇಲ್ಲಿ ನಮಗೆ ನದಿಗಳು ಅಥವಾ ಒಂದು ಜರಿ ಆಗಲಿ ಅಥವಾ ಸಣ್ಣ ಹೊಳೆ ಆಗಲಿ ಸಿಗೋದಿಲ್ಲ. ನಮ್ಮ ಕಡೆ ಪ್ರತಿಯೊಂದು ಹೊಲದಲ್ಲೂ 2ರಿಂದ 3 ಬೋರ್ಗಳನ್ನ ಕೊರೆಸಿರ್ತಾರೆ. ಸೊ ಬೇಸಿಗೆಗಾಲ ಬಂತು ಅಂದರೆ ಮೋಟ್ರ್ ಫೇಲ್ ಆಗೋದು, ಪಂಪ್ ಫೇಲ್ ಆಗೋದು ಅಥವಾ ಕೇಬಲ್ಗಳು ಬರ್ಸ್ಟ್ ಆಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವರು ಬೆಳಗ್ಗೆಯಿಂದ ಸಂಜೆ ಕೆಲವೊಮ್ಮೆ ರಾತ್ರಿವರೆಗೂ ಕೂಡ ಇವ್ರದ್ದು ಅದೇ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಬ್ಯುಸಿ ಇರ್ತಾರೆ. ಅವ್ರನ್ನ ಹಿಡ್ಕೊಬರೋದೇ ಒಂದು ಹರಸಾಹಸ ಅಂತಲೇ ಹೇಳ್ಬಿಡ್ಬೋದು. ಆದರೆ ಬಂದ ಮೇಲೆ ತುಂಬ ಚಲೋ ಕೆಲಸ ಮಾಡಿಕೊಡ್ತಾರೆ ನಮಗೆ. ನಮ್ಮ ತಂದೆಯವ್ರ ಸಮೇತ ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ. ಬರೋರಿಬ್ಬರೇ ಆಗಿದ್ದರಿಂದ ಈ ಥರದ್ದೆಲ್ಲ ಪೈಪೆಲ್ಲ ಇಳಿಸೋದು ಅದೆಲ್ಲನೂ ತುಂಬ ಕೆಲಸಗಳನ್ನ ಮಾಡ್ತಾರೆ.
ಈಗ ಸದ್ಯಕ್ಕೆ ನಾವು ಏನು ಮೋಟ್ರು ಮತ್ತು ಬೋರನ್ನು ಹಾಕೋದಕ್ಕೋಸ್ಕರ ಮತ್ತು ಹೊಸ ಕೇಬಲ್ಲು, ಅದು ಆ ಕೇಬಲ್ 25 ವರ್ಷ ಹಳೇದಂತೆ. ಅಂದರೆ ಈ ನಮ್ಮ ಹೊಲನ ತೊಗೊಂಡ ಹೊಸದ್ರಲ್ಲಿ ಮಾಡಿರೋಂಥ ಕೇಬಲ್ ಇದು. ಸೊ ಹಾಗಾಗಿ ಅದನ್ನಿವಾಗ ಚೇಂಜ್ ಮಾಡಲೇಬೇಕಾಯಿತು. ಸೊ ಎಲ್ಲನೂ ಒಂದು ರೌಂಡು ರಿಪೇರಿ ಮಾಡಿಸ್ಬಿಡೋಣ ಹೇಳಿ ಸ್ಟಾರ್ಟರು, ಬೋರು, ಪಂಪು ಎಲ್ಲನೂ ಒಂದು ರೌಂಡು ರಿಪೇರಿ ಮಾಡಿಸ್ತಾ ಇದ್ದೀವಿ. ನಮ್ಗಳಿಗೆ ರೈತರಿಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅದು ದಪ್ಪದು ಅದೇ ಮೋಟ್ರು ಮತ್ತು ಪಂಪು ಎಷ್ಟು ರಸ್ಟ್ ಆಗಿದೆ ನೋಡಿ. ಸೊ ಆ ರಸ್ಟ್ ಆಗಿರೋದು ಏನೂ ಇಂಪ್ಯಾಕ್ಟ್ ಆಗೋಲ್ಲ, ಒಳಗಡೆ ಇರೋ ಒಂದು ಇಂಜಿನಿಗೇನು ಇಂಪ್ಯಾಕ್ಟ್ ಆಗೋಲ್ಲ. ಬಟ್ ಆದರೆ ತುಂಬಾ ರಸ್ಟ್ ಆಗಿರುತ್ತೆ. ತುಂಬ ದಿವಸಗಳು ನೀರಲ್ಲೇ ಉಳಿದಿರೋದ್ರಿಂದ, ನೀರಲ್ಲಿ ಸಬ್ಮರ್ಸ್ ಆಗಿರೋದ್ರಿಂದ ಸೊ ನಮಗೆ ಆ ರಸ್ಟ್ ಅದೇ ಆಗುತ್ತೆ. ಸೊ ಇದು ನಿಮಗೆ ಹೊರಗಡೆಯಿಂದ ಒಳಗಡೆ ಇರುವಂಥ ಒಂದು ಮೋಟ್ರ್ ಪಂಪ್ ಹೇಗಿರುತ್ತೆ ಅಂತ. ಸೊ ಫಸ್ಟ್ ನಾವು ಹಾಕುವಾಗ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ತೋರಿಸ್ತೀನಿ, ಹೊಸ ಮೋಟ್ರು ಮತ್ತು ಪಂಪು ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಸ್ಟ್ ಹಿಡಿಯುತ್ತೆ ಮತ್ತು ಎಷ್ಟು ನೀರೊಳಗಡೆ ಇದ್ದರೆ ಇದೆ. ಸೊ ನಮಗೆ ಮೋಟ್ರು ಮತ್ತು ಪಂಪು ಈ ಥರ ಒಂದು ಪ್ಯಾಕೆಟಲ್ಲಿ ಬರುತ್ತೆ. ರೈತರುಗಳಿಗೆ ನಾನು ಆವಾಗಲೇ ಹೇಳ್ತಾ ಇದ್ದಿದ್ದಂಗೆ ಏನು ಇದೇ ನಮಗೆ ಅನ್ಬಾಕ್ಸಿಂಗು. ಬೇರೆಯವರೆಲ್ಲರೂ ಮೊಬೈಲು, ಐಫೋನು ಎಲ್ಲ ಅನ್ಬಾಕ್ಸ್ ಮಾಡ್ತಾರೆ. ಇದು ನಮ್ಮ ಅನ್ಬಾಕ್ಸಿಂಗ್ ಅಂದರೆ, ನಮಗೆ ಖುಷಿಯಾಗುವಂಥ ಅನ್ಬಾಕ್ಸಿಂಗ್ ಅಂದರೆ ಇದೆ. ಸೊ ನೀವಿವಾಗ ನೋಡ್ತಾ ಇರೋದು ನೋಡಿ ಹೊಸದು ಮೋಟ್ರು ಮತ್ತು ಪಂಪು. ಸೊ ಈ ಕಲರ್ ಇರೋದು ಪೂರ್ತಿ ರಸ್ಟಾಗಿ ನಮಗೆ ಕೆಂಪು ರಸ್ಟಿಕ್ ಕಲರ್ ಬರುತ್ತದು. ಸೊ ಹೊಸದಾಗಿ ಇಳಿಸುವಾಗ ಈ ಥರ ಕಲರಲ್ಲಿ ನಮಗೆ ಮೋಟ್ರು ಮತ್ತು ಪಂಪ್ ಸಿಗುತ್ತೆ. ಸೊ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳಿದ್ರು, ಪೂನಮ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದನ್ನೇ ಪ್ರಿಫರ್ ಮಾಡಿ ತೊಗೊಬಂದಿದ್ದೀವಿ. ಸೊ ಇವಾಗ ಅದನ್ನು ಅನ್ಬಾಕ್ಸ್ ಮಾಡಿ ಇಳಿಸ್ತಾರೆ. ಅಂದರೆ ನೀರೊಳಗಡೆ ಫಸ್ಟ್ ಇದೇ ಇಳಿಯೋದು. ಮೋಟ್ರು ಪಂಪು ಆದಮೇಲೆ ನಮಗೆ ಎಷ್ಟು ಆಳ ಬೇಕೋ ಅಷ್ಟು ಆಳ ಪೈಪನ್ನ ಬಿಟ್ಕೊಳ್ಳೋದು. ಸೊ ಒಂದು ಕಬ್ಬಿಣದ ಪೈಪು 20 ಅಡಿ ಇರುತ್ತೆ. ಸೊ 20 ಅಡಿ ಅಂದರೆ ನಮ್ಮದು ಒಂದು 480 ಅಡಿಯವರೆಗೂ ನಾವು ನೀರು ಬಿಡ್ತೀವಿ, ಪೈಪ್ ಬಿಡ್ತೀವಿ. ಸೊ ಹಾಗಾಗಿ ಆ ಲೆಕ್ಕದಲ್ಲಿ ನಿಮಗೆ ಎಷ್ಟು ಬರುತ್ತೆ ನೀವೇ ನೋಡಿ. ಸೊ ಇದೆಲ್ಲನೂ ಕ್ಲೀನ್ ಮಾಡಿ ಅಟ್ಯಾಚ್ ಮಾಡಿ ನೀರಲ್ಲಿ ಬಿಡ್ತೀವಿ.
ಸೊ ನೀವು ಇಲ್ಲಿ ನೋಡ್ತಾ ಇರೋ ಪ್ರೊಸೀಜರ್ ಏನಂದರೆ ಎಲ್ಲ ಆ ಕೇಬಲ್ಲು ಎಲ್ಲನೂ ಅಟ್ಯಾಚ್ ಮಾಡಿ, ಮೋಟ್ರ್ ಸಪ್ರೇಟ್ ಬರುತ್ತೆ, ಪಂಪ್ ಸಪ್ರೇಟ್ ಬರುತ್ತೆ. ಸೊ ಹಾಗಾಗಿ ಅವೆರಡನ್ನೂ ಜಾಯಿಂಟ್ ಮಾಡಿ ಇವಾಗ ನೋಡಿ ಅದನ್ನು ಕೆಳಗಡೆ ಬಿಡ್ತಾರೆ. ಸೊ ಇದು ಬಿಡೋದು ಎರಡು ಕನೆಕ್ಟ್ ಆಗಿರಬೇಕು. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ಸರಿಯಾಗಿ ಟೈಟನ್ ಮಾಡಿಲ್ಲ ಅಂದರೆ ಮೋಟ್ರ್ ಮತ್ತು ಪಂಪ್ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕರೆಕ್ಟಾಗಿ ಮೋಟ್ರ್ ಮತ್ತು ಪಂಪನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಈ ವಾರದ ಒಂದು ವ್ಲಾಗ್ ಆಗಿತ್ತು. ಈ ವಾರ ಏನೇನೆಲ್ಲ ನಾವು ಮಾಡಿದ್ವಿ ನಮ್ಮ ತೋಟದಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಮುಂದಿನ ವಾರ ನಾನು ಮತ್ತೊಂದು ವಿಶೇಷವಾದ ವಿಡಿಯೋನ ತೊಗೊಂಡು ಬರ್ತಾಯಿದ್ದೀನಿ. ಈ ಸಲ ನಾನು ಸಿರ್ಸಿಗೆ ಸಂಕ್ರಾಂತಿಗೆ ಹೋಗಿದ್ದು ಒಂದು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆದರೆ ನಾನು ಈ ಸಲ ನೆಕ್ಸ್ಟ್ ಸಲ ಬರಬೇಕಾದ್ರೆ ಒಂದು ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನಿದೆ, ಇಂಗ್ಲೀಷಲ್ಲಿ ಬೇಕಾ ಅಥವಾ ಕನ್ನಡದಲ್ಲಿ ಬೇಕಾ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ನನ್ನ ಯಾವ ರೀತಿಯಾದ ವೀಡಿಯೋಗಳನ್ನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ತೋಟದ್ದಷ್ಟೇ ಮಾಡಲಾ ಅಥವಾ ವೀಡಿಯೋಸು ಟ್ರಾವೆಲ್ ವೀಡಿಯೋಸ್ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು ಅಥವಾ ನೀವು ಇಷ್ಟಪಡುವಂಥದ್ದು ಟಾಪಿಕ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ನಾನು ಆದಷ್ಟು ಆ ರೀತಿಯಾದ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಇಂಗ್ಲೀಷು ಬೇಕು ಕನ್ನಡನೂ ಬೇಕು ಅಂತ ಅಂದರೆ ನಾನು ಅದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತೀನಿ. ಹೀಗೆ ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಅಥವಾ ಮನೆಯವರಿಗೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ.